ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ. ಈ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತಿದ್ದೀನಿ ಅಂದರೆ ಆರಿ ಸ್ಟೀಮ್ ಸ್ಟಿಚ್, ಚೈನ್ ಸ್ಟಿಚ್ಚಲ್ಲೇ ಇನ್ನೊಂದು ವಿಧ ಸ್ಟೀಮ್ ಸ್ಟಿಚ್ ಅಂತೇಳಿ. ಇದನ್ನು ಹೇಗೆ ಹಾಕೋದು ಅಂತ ಜರಿ ಥ್ರೆಡ್ಡಲ್ಲೂ ತೋರಿಸ್ಕೊಡ್ತೀನಿ, ಜೊತೆಗೆ ಸಿಲ್ಕ್ ಥ್ರೆಡ್ಡಲ್ಲೂ ತೋರಿಸ್ಕೊಡ್ತೀನಿ. ಒಂದೆಳೆ ಅಥವಾ ಎರಡೆಳೆ ಎರಡರಲ್ಲೂ ಹೇಗೆ ಮೇಂಟೈನ್ ಮಾಡೋದು ಅಂತ. ಈಗ ಶುರು ಮಾಡೋಣ ಅಲ್ಲ. ಈಗ ಕ್ಲಾಸ್ 9 ಆಗಿರೋದ್ರಿಂದ ಇನ್ಮೇಲೆ ಕ್ಲಾಸಸ್ನ ಎಷ್ಟನೇ ಕ್ಲಾಸ್ ಅಂತಲೂ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ನೀವು ಚೆಕ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂಥೇಳಿ ಈಸಿಯಾಗಿ ಮತ್ತು ಫ್ರೀಯಾಗಿ ಹೇಳ್ಕೊಡ್ತಿರುವಂಥ ಕ್ಲಾಸ್ಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆದಷ್ಟು ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ನೋಡಿ ಈಗ ಫಸ್ಟು ಚೈನ್ ಸ್ಟಿಚ್ ಬೇಸಿಕ್ಕು ಒಂದು ಲಾಕ್ ಮಾಡ್ಕೊಳ್ಳೋದು. ನಾನಿದು ಜರಿ ಥ್ರೆಡಲ್ಲಿ ತೋರಿಸ್ಕೊಡ್ತಿದ್ದೀನಿ, ನೋಡ್ಬೋದು. ಈಗ ನೋಡಿ, ಈಗ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಅದನ್ನು ನೀವು ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಈಸಿಯಾಗಿ ಬಂದುಬಿಡುತ್ತೆ. ಈಗ ನೋಡಿ, ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಲಾಕನ್ನು ಮಾಡಿಕೊಂಡು ಪುನಃ ಇಲ್ಲಿ ಇದಕ್ಕೂ ನಾಟಕೋ ಮಧ್ಯ ನಾವು ಒಂದು ಚೈನ್ ಹಾಕಿರ್ತೀವಲ್ಲ, ಆ ಚೈನಿನ ನೋಡಿ ಈಗ ಕಾಣಿಸುತ್ತೆ ನಿಮಗೆ. ಆ ಚೈನಿನ ಮಧ್ಯದಲ್ಲಿ, ಈ ಚೈನಿನ ಮಧ್ಯದಲ್ಲಿ ನಾವು ಇನ್ನೊಂದು ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಪುನಃ ವಾಪಸ್ ಬರಬೇಕು. ಲಾಂಗ್ ಚೈನನ್ನು ಹಾಕ್ಕೋಬೇಕು. ಲಾಂಗ್ ಚೈನ್ ಹಾಕಿ ಇಲ್ಲೊಂದು ಪುಟ್ಟ ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಪುನಃ ಹಿಂದಕ್ಕೆ ಹೋಗಿ ಅದ್ರ ಮಧ್ಯದಲ್ಲಿ ಲಾಂಗ್ ಚೈನ್ ಮಧ್ಯದಲ್ಲಿ ಇನ್ನೊಂದು ಚೈನ್ ಹಾಕಿ ಅಲ್ಲೊಂದು ಲಾಕನ್ನು ಮಾಡ್ಕೋಬೇಕು. ಪುನಃ ನೋಡಿ, ಇದು ಸ್ಟೀಮ್ ಸ್ಟಿಚ್ ಅಂತ ಕರಿತೀವಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಲೈನಿಗೆ ಮಾಡುವಾಗ ಈ ಡಿಸೈನ್ಸ್ ಎಲ್ಲ ಮಾಡ್ಬೋದು. ಬರೀ ಚೈನ್ ಸ್ಟಿಚ್ ಹಾಕೋ ಬದಲು ನನ್ನ ಜೊತೆಗೆ ನೀವು ವಿಡಿಯೋನ ಒಬ್ಸರ್ವ್ ಮಾಡಿ, ಮಾತಿನ ಜೊತೆಗೆ ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ನೋಡ್ತಾ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಎರಡೂ ರೀತಿಯಲ್ಲೂ ನಾನು ತೋರಿಸ್ಕೊಡ್ತಾ ಇರೋದ್ರಿಂದ ನಾನು ಒಂದು ಎಳೆಗೆ ಯಾವ ರೀತಿ ರೊಟೇಟ್ ಮಾಡ್ತೀನಿ, ಎರಡು ಎಳೆ ಇಟ್ಕೊಂಡಾಗ ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ತಿಳ್ಕೊಂಡ್ರೆ ಆರಾಮಾಗಿ ನೀವು ಇದನ್ನು ಬೇಗ ಕಲಿಬಹುದು. ನೋಡಿ ಎಷ್ಟು ಥಿಕ್ನೆಸ್ ಆಗಿ ಬರ್ತಿದೆ ಅಲ್ವಾ. ಹಾಗಾಗಿ ತುಂಬಾ ಈಸಿಯಾಗಿರುತ್ತೆ ಮತ್ತು ತುಂಬಾ ನೋಡೋದಕ್ಕೆ. ನೋಡಿ, ಒಂದು ಚೈನ್ ಸ್ಟಿಚ್ಚು ತೋರಿಸ್ತೀನಿ ನೋಡಿ. ಇಲ್ಲಿ ಚೈನ್ ಸ್ಟಿಚ್ಚು, ಈ ಚೈನ್ ಸ್ಟಿಚ್ಚು ಇದು ಡಬಲ್ ಚೈನ್ ಸ್ಟಿಚ್ಚನ್ನು ನಾನು ತೋರಿಸಿರುವಂಥದ್ದು. ಅದಕ್ಕೂ ಈ ಡಿಸೈನ್ಗೂ ಎಷ್ಟು ವ್ಯತ್ಯಾಸ ಇದೆ. ಇದು ಥಿಕ್ನೆಸ್ ಬರುತ್ತೆ, ಇದು ಥಿಕ್ನೆಸ್ ಜೊತೆಗೆ ವಿಡ್ತು ಜಾಸ್ತಿ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಇಲ್ಲಿ ಪುನಃ ಚೈನಿನ ಅರ್ಧ ಭಾಗಕ್ಕೆ ಮತ್ತೊಂದು ಚೈನನ್ನು ಹಾಕಿ ಪುನಃ ಲಾಕ್ ಮಾಡಿಕೊಂಡು ಇನ್ನೊಂದು ಲಾಂಗ್ ಚೈನನ್ನು ಹೇಳ್ಕೋಬೇಕಾಗತ್ತೆ. ಇದೇ ರೀತಿ ಮಾಡ್ಕೊಂಡು ಹೋಗೋದು. ಈ ಡಿಸೈನ್ ಕಲಿತ್ರೆ ತುಂಬಾ ನಿಮಗೆ ಬೆನಿಫಿಟ್ ಇದೆ. ಈಗ ನೋಡ್ಬೋದು. ಈಗ ಇದನ್ನು ಇಲ್ಲಿಗೆ ನಾನು ಲಾಕ್ ಮಾಡ್ಕೋತಿದ್ದೀನಿ. ನಿಮಗೆ ಎಷ್ಟು ಉದ್ದ ಬೇಕು ಸೇಮ್ ಮೆಥಡ್ ಇರುತ್ತೆ. ಈಗ ಇದನ್ನು ಲಾಕ್ ಮಾಡ್ತಿದ್ದೀನಿ, ನೋಡ್ಬೋದು. ಈ ಲಾಕ್ ಮಾಡುವಂಥದ್ದನ್ನು ನೀವು ನಾನು ಮಾಡುವಾಗೆಲ್ಲ ನೀವು ಪ್ರತಿ ವಿಡಿಯೋದಲ್ಲೂ ಲಾಕ್ ಮಾಡುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಅದನ್ನು ನೋಡಿ ನೀವು ಕಲ್ತ್ಕೋಬೇಕು. ಈಗ ನೋಡಿದ್ರಲ್ಲ ಎಷ್ಟು ನೀಟಾಗಿ ಇದು ಕಾಣಿಸ್ತಿದೆ ಅಂತ ನೀವು ನೋಡಿ. ಇಷ್ಟು ಥಿಕ್ನೆಸ್ಸು ಜೊತೆಗೆ ವಿಡ್ತು ಅಗಲ ಚೆನ್ನಾಗಿ ಬರ್ತಿದೆ. ಈಗ ಜರಿ ಥ್ರೆಡ್ದಾಯ್ತಲ್ವ. ಈಗ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಹೇಗೆ ಮಾಡೋದು ಇದನ್ನು ಅಂತ ತೋರಿಸ್ಕೊಡ್ತೀನಿ. ಆ್ಯಸ್ ಇಟ್ ಈಸ್ ಎರಡೆಳೆ ದಾರ ನೋಡಿ, ಎರಡೆಳೆ ದಾರನ ತಗೊಂಡು ಗಂಟು ಹಾಕಬೇಕು. ಗಂಟು ಹಾಕ್ಕೊಂಡು ಇಟ್ಕೊಂಡ್ರೆ ನಾವು ಇದನ್ನು ಮಾಡೋದಕ್ಕಾಗತ್ತೆ. ಈಗ ನೋಡಿ, ಪಕ್ಕದಲ್ಲೇ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ಈಗ ನೋಡ್ಬೋದು. ಇದನ್ನು ಅಷ್ಟೇ ಕಾಣಿಸ್ತಿದೆಯಾ. ಟುಲಿಪ್ ಅನ್ನೋದು ನಮ್ಮ ಕಡೆಗಿರಬೇಕು. ನೀವು ಯಾವತ್ತೂ ನೀವು ನೀಟಾಗಿ ನೀಡಲನ್ನು ಇಟ್ಕೋತಿರಲ್ಲ, ಆಗ ನಿಮಗೆ ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ. ನೋಡಿ, ಎರಡೂ ಎಳೆಯನ್ನು ಎಳ್ಕೋಬೇಕು. ಕಾಣಿಸ್ತಿದೆಯಾ, ನೋಡ್ಬೋದು. ಎರಡೂ ಎಳೆ ಇದೆ. ಇದನ್ನು ಈಗ ಬಂದು ಚಿಕ್ಕದಾಗಿ ಒಂದು ಲಾಕನ್ನು ಮಾಡ್ಕೋಬೇಕು. ಲಾಕನ್ನು ಮಾಡ್ಕೊಂಡಿದ್ದಾದ ನಂತರ ವಾಪಸ್ ಇಲ್ಲಿಗೆ ಅರ್ಧಕ್ಕೆ ನಾವು ಚೈನ್ ಹಾಕಿದ್ದೀವಲ್ಲ, ಆ ಅರ್ಧ ಭಾಗಕ್ಕೆ ನಾವು ಒಂದು ಚೈನನ್ನು ಹಾಕ್ಕೊಳ್ಳೋದು. ಪುನಃ ಲಾಕ್ ಮಾಡಿಕೊಂಡು ಪುನಃ ಹಿಂದಕ್ಕೆ ಒಂದು ಲಾಂಗ್ ಚೈನನ್ನು ಹಾಕೋಬೇಕು. ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಆಯ್ತಲ್ವ, ಪುನಃ ಅರ್ಧ ಭಾಗಕ್ಕೆ, ಪೂರ್ತಿ ಹೋಗಬಾರ್ದು, ಅರ್ಧಕ್ಕೆ. ಪೂರ್ತಿ ಹೋದರೆ ಅದು ಬೇರೆ ಡಿಸೈನೇ ಆಗಿಬಿಡುತ್ತೆ. ನೀವು ಸ್ಟೀಮ್ ಸ್ಟಿಚ್ ಹಾಕಬೇಕು ಅಂದಾಗ ನೀವು ಇದೇ ರೀತಿಯೇ ಮಾಡ್ಕೋಬೇಕಾಗತ್ತೆ. ಒಂದು ಲಾಂಗ್ ಚೈನ್ ಲಾಕ್,
ಪುನಃ ಅದರ ಅರ್ಧ ಭಾಗಕ್ಕೆ ಒಂದು ಚೈನ್ ಮೇಲ್ಗಡೆ ಹೋಗಿ, ಕೆಳಗಡೆ ಎಲ್ಲ ಮೇಲ್ಗಡೆ ಹೋಗಿ ಪುನಃ ಒಂದು ಲಾಕ್, ಪುನಃ ಒಂದು ಲಾಂಗ್ ಚೈನ್. ಈ ಡಿಸೈನ್ ಎಲ್ಲ ನೀವು ಕಲ್ತ್ರಿ ಅಂತಂದರೆ ಸಾವಿರಾರು ರೂಪಾಯಿನ ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್. ಇದು ಈಗ ನಾ ಹೇಳ್ಕೊಟ್ಟಿರೋದ್ರಲ್ಲೇ ನೀವು ಒಂದು ಸಿಂಪಲಾಗಿ ಒಂದು ಡಿಸೈನನ್ನು ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಅದೆಲ್ಲ. ನೀವು ಎಷ್ಟು ರೀತಿ ನೀವು ಟ್ರೈ ಮಾಡ್ತೀರಾ. ಈಗ ನಾವು ಇದನ್ನು ಕಲ್ತಿದ್ದೀವಿ, ಹೇಗೆ ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಆರಾಮಾಗಿ ನೀವು ವರ್ಕನ್ನು ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಹಾಗಾಗಿ ನನ್ನ ಜೊತೆ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕು. ಈ ಮೇನ್ ಇದರಲ್ಲಿ ಏನಂದರೆ ಪ್ರಾಕ್ಟೀಸ್ ಇದ್ದರೆ ಅಷ್ಟೇ ಅದು ನಿಮಗೆ ಅದು ಬರೋದಕ್ಕೆ ಸಾಧ್ಯ. ಪ್ರಾಕ್ಟೀಸ್ ಇಲ್ಲದೆ ನೋಡಿದ್ರೆ ಅನಿಸುತ್ತೆ ಇದೇನು ಈಸಿ ಇದೆ ಬಂದುಬಿಡತ್ತೆ ಅಂತೇಳಿ, ಆದರೆ ಅದು ಮಾಡುವಾಗ ಗೊತ್ತಾಗುತ್ತೆ ಅದು ಈಸಿನ ಕಷ್ಟನಾ ಅಂತ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೇ ಕಷ್ಟ ಇಲ್ಲ, ಅದು ಕಷ್ಟ ಅಂತೂ ಇಲ್ಲವೇ ಇಲ್ಲ. ನಿಮ್ಮ ಇಷ್ಟಪಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ನಿಮಗೆ ಬಂದುಬಿಡುತ್ತೆ. ನೋಡ್ತಿದ್ದೀರಲ್ವ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಈಸಿ ಇದೆ, ಎಷ್ಟು ಮೆಥಡ್ಗಳಿದೆ, ಇನ್ನೂ ಬೇಜಾನ್ ಡಿಸೈನ್ ಇದೆ. ನಾನು ತೋರಿಸ್ಕೊಡ್ತೀನಿ. ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ, ಜೊತೆಗೆ ಕಮೆಂಟಲ್ಲಿ ತಿಳಿಸ್ಬೇಕು ನೀವು ಕಲಿತಿದ್ದೀರಾ ಹೇಗೆ ಅಂತೇಳಿ. ಕಟಿಂಗ್ ಕ್ಲಾಸ್ ಕೇಳಿದ್ದೀರಾ, ತೋರಿಸ್ಕೊಡ್ತೀನಿ. ಅದನ್ನು ಮಧ್ಯೆ ಕಟಿಂಗ್ ವೀಡಿಯೋಸ್ಗಳನ್ನು ಹಾಕಿ ನಾನು ತೋರಿಸ್ಕೊಡ್ತೀನಿ. ಹಾಗಾಗಿ ಈಗ ಈ ವಿಡಿಯೋನ ನೋಡಿ ಜೊತೆಗೆ ಪ್ರಾಕ್ಟೀಸ್ ಮಾಡಿ. ಈಗ ಆಯ್ತಲ್ವ, ಈಗ ನಾನು ಇದನ್ನು ಲಾಕ್ ಮಾಡ್ಕೋತೀನಿ. ನೋಡಿ, 2 ಎಳೆನೂ ಬರಬೇಕು, ಪುನಃ ಅಲ್ಲಿಗೂ 2 ಎಳೆ ಬರಬೇಕು. ಈ 2 ಎಳೆಯಿಂದ ಈ 2 ಎಳೆಯನ್ನು ಕಾಣಿಸ್ತಿದೆಯಾ ನೋಡಿ, ಈ 2 ಎಳೆಯಿಂದ ಈ 2 ಎಳೆನ ಈ ರೀತಿ ಇಟ್ಕೋಬೇಕು. ಅದರೊಳಗಡೆಯಿಂದ ಈ 2 ಎಳೆಯನ್ನು ಎಳ್ಕೋಬೇಕು. ನೋಡಿ, ಎಳ್ಕೊಂಡ್ಮೇಲೆ ಇದು ಲಾಕ್ ಆಯಿತು ಅಷ್ಟೇ. ತುಂಬಾ ಈಸಿ ಇದೆ ಇದು. ನೋಡಿದ್ರಲ್ವ, ಈ ಡಿಸೈನ್ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಇನ್ನೊಂದು ಡಿಸೈನ್ನೊಂದಿಗೆ, ಇನ್ನೊಂದು ಕ್ಲಾಸೊಂದಿಗೆ, ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನೇ ಭೇಟಿಯಾಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.